ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಗುರುಪೂರ್ಣಿಮೆ ಅಂಗವಾಗಿ ಇಂದು ನಗರದ ಉದ್ಯಾನವನ ಆವರಣದಲ್ಲಿ ಇರುವ ಸಾಯಿ ಮಂದಿರದಲ್ಲಿ ಅದ್ದೂರಿಯಾಗಿ ಗುರುಪೂರ್ಣಿಮೆಯನ್ನು ಆಚರಿಸಲಾಯಿತು. ನಗರದ ಸಾಯಿ ಮಂದಿರದಲ್ಲಿ ಬೆಳಗ್ಗೆಯಿಂದಲೇ ಸಾಯಿಬಾಬನಿಗೆ ವಿಶೇಷ ಕಾರ್ಯಗಳು ಜರುಗಿದವು. ಸಂಸ್ಥಾಪಕ ಧರ್ಮಾಧಿಕಾರಿಗಳಾದ ಕಿರಣ್ ಆದೋನಿ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮಗಳನ್ನು ನಿರ್ವಹಿಸಿದರು. ಶ್ರೀ ಸಾಯಿಬಾಬಾ ಅವರಿಗೆ ವಿಶೇಷ ಪೂಜೆ ಹಾಗೂ ಮಹಾಮಂಗಳಾರತಿ ಸೇರಿದಂತೆ ವಿವಿಧ ವಿಧಿವಿಧಾನಗಳ ಪೂಜೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಬೆಳಗ್ಗೆಯಿಂದಲೇ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀ ಸಾಯಿಬಾಬಾನ ಆಶೀರ್ವಾದವನ್ನು ಪಡೆದರು. ಗುರುಪೂರ್ಣಿಮೆ ನಿಮಿತ್ತ ಸಾಯಿ ಮಂದಿರಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನದಾಸೋಹ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಗುರುಪೂರ್ಣಿಮೆ ನಿಮಿತ್ತ ಶ್ರೀ ಸಾಯಿ ಮಂದಿರವನ್ನು ಅತ್ಯಂತ ಆಕರ್ಷವಾಗಿ ಅಲಂಕರಿಸಲಾಗಿತ್ತು. ವಿವಿಧ ಬಗೆಯ ಹೂಗಳಿಂದ ಹಾಗೂ ಲೈಟ್ಗಳಿಂದ ಮಂದಿರವನ್ನು ಅಲಂಕರಿಸಲಾಗಿತ್ತು. ವೇಸ್ಟ್ ಮಾಡಬೇಡಿ, ಎಲ್ಲರಿಗೂ ಊಟ ಸಿಗುತ್ತೆ, ಲೈನಲ್ಲಿ ಬರಬೇಕು. ಬಿಸಾಕ್ ಮಾಡಿ. ಆಕಾಶ್ ಎಲ್ಲರನ್ನ ಬೇಗ ಬೇಗ ಬಿಡು. ಊಟ ಆದಮೇಲೆ ಕಳಿಸು, ಎಲ್ಲರಿಗೂ ಪ್ರಸಾದ ಬೇಕು, ದಯವಿಟ್ಟು ಕ್ಷಮಿಸಿ. ಪ್ರಸಾದ ವೇಸ್ಟ್ ಮಾಡಬಾರ್ದು, ಎಷ್ಟು ಬೇಕು ಅಷ್ಟೇ. ಅಕ್ಕ ಬರ್ರಕ್ಕ. ಪೂರ್ಣಿಮೆಯ ಆರ್ಥಿಕ ಶುಭಾಶಯಗಳು ಎಲ್ಲ ವೀಕ್ಷಕರಿಗೆ. ನಮ್ಮ ಸಾಯಿ ಮಂದಿರದಲ್ಲಿ ಬೆಳಿಗ್ಗೆ 4 ಗಂಟೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಬಾಬಾರ ದರ್ಶನಕ್ಕೆ ಭಕ್ತಾದಿಗಳು ಬರ್ತಾನೆ ಇದ್ದಾರೆ. ನಾವು ನೋಡ್ತಾ ಇರಬೇಕು. ಇವತ್ತು ನಮ್ಮ ಸಾಯಿ ಮಂದಿರದಲ್ಲಿ ಬೆಳಿಗ್ಗೆ 5 ಗಂಟೆಗೆ ಕಾಕಡ ಆರತಿ ಆಗಿದೆ. ನಂತರ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ, ಪುಷ್ಪಾರ್ಚನೆ ಮತ್ತು ಬಾಬಾರವರಿಗೆ ಈಗ ಮಧ್ಯಾಹ್ನ ಆರತಿ ಆಗಿದೆ. 5,000 ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಾಡು ಮಾಡಿಕೊಂಡಿದ್ದೇವೆ. ಹಾಗೂ ಸಂಜೆ 6 ಗಂಟೆಗೆ ಪಲ್ಲಕ್ಕಿ ಸೇವೆ, ಇಲ್ಲಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವರೆಗೆ ಪಲ್ಲಕ್ಕಿ ಸೇವೆ ಇರುತ್ತೆ.
ನಂತರ 9ವರೆಗೆ ಶೇಷಾರತಿ. ಇಂದು ಗುರುಪೂರ್ಣಿಮಾ ವಿಶೇಷ ಏನೆಂದರೆ ನಮ್ಮ ಸಾಯಿ ಮಂದಿರದಲ್ಲಿ ಶನಿದೇವರ ಪ್ರತಿಷ್ಠಾಪನೆ ಆಗಿದೆ. ಉಜ್ಜಯಿನಿಯಿಂದ ನಾಗಾ ಸಾಧುಗಳು ಬಂದು ಈ ಒಂದು ಶನಿದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಶನಿದೇವರ ಪ್ರತಿಷ್ಠಾಪನೆಗೆ 8,000 ರುದ್ರಾಕ್ಷಿಗಳನ್ನು ಉಜ್ಜಯಿನಿಯಿಂದ ತಂದು ಈ ಶನಿದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಒಂದು ಪ್ರತಿಷ್ಠಾಪನಾರ್ಥ ಆ ರುದ್ರಾಕ್ಷಿಗಳು ರಾಯಚೂರಿನ ಸದ್ಭಕ್ತಿಯಲ್ಲಿ ವಿತರಣೆ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಆ ಒಂದು ರುದ್ರಾಕ್ಷಿಗಳನ್ನು ಉಜ್ಜಯಿನಿಯಿಂದ ತರಲಾಗಿತ್ತು. ಇವತ್ತು ಆ ರುದ್ರಾಕ್ಷಿಗಳನ್ನು ನಮ್ಮ ಸಾಯಿ ಮಂದಿರದಲ್ಲಿ ಉಚಿತವಾಗಿ ಎಲ್ಲ ಭಕ್ತಾದಿಗಳಿಗೆ ಕೊಡ್ತಾ ಇದ್ದೇವೆ. ಒಂದು ಶನಿದೋಷ ನಿವಾರಣೆ ಆಗಿ ಆಧ್ಯಾತ್ಮಿಕ ಉನ್ನತಿ ಆಗಲೆಂದು ಎಲ್ಲರ ಒಂದು ಪ್ರಾರ್ಥನೆಯಿಂದ ಈ ಒಂದು ರುದ್ರಾಕ್ಷಿಗಳನ್ನು ಕೊಡ್ತಾ ಇದ್ದೇವೆ. ರಾಯಚೂರಿನ ಎಲ್ಲ ಸದ್ಭಕ್ತರಿಗೆ ಬಾಬಾರವರ ಆಶೀರ್ವಾದ ಇರಲೆಂದು ಪ್ರಾರ್ಥಿಸುತ್ತಾ ಎಲ್ಲ ಮಾಧ್ಯಮದವರಿಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದವರಿಗೆ ತುಂಬು ಹೃದಯದ ಧನ್ಯವಾದಗಳು. ಸದ್ಗುರು ಸಾಯಿನಾಥನ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲೆಂದು ಪ್ರಾರ್ಥಿಸುತ್ತೇನೆ. ಧನ್ಯವಾದ. ಓಂ ಸಾಯಿರಾಮ್. ನನ್ನ ಹೆಸರು ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು, ಓಂ ಸಾಯಿ ಧ್ಯಾನ ಮಂದಿರ, ರಾಯಚೂರು. ದೇಶದ ಪ್ರಧಾನಿ ಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ದೇಶದ ಎಲ್ಲ ವಲಯಗಳಲ್ಲಿ ಉದ್ಯೋಗ ಸೃಷ್ಟಿ, ಉದ್ಯೋಗ ಅರ್ಹತೆ ಹಾಗೂ ಸಾಮಾಜಿಕ ಭದ್ರತೆಯನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಹೊಸ ಉದ್ಯೋಗ ಆಧಾರಿತ ಪ್ರೋತ್ಸಾಹಧನ ಯೋಜನೆಗೆ ಅನುಮೋದನೆ ನೀಡಿದೆ ಎಂದು ರಾಯಚೂರು ವಿಭಾಗೀಯ ಇಪಿಎಫ್ ಪ್ರಾದೇಶಿಕ ಆಯುಕ್ತರಾದ ನೀರಜ್ ಕುಮಾರ್ ಪ್ರಸಾದ್ ಅವರು ಹೇಳಿದರು. ನಗರದ ಪ್ರಾದೇಶಿಕ ನೌಕರರ ಭವಿಷ್ಯ ನಿಧಿ ಸಂಸ್ಥೆಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಉತ್ಪಾದನಾ ವಲಯದ ಮೇಲೆ ವಿಶೇಷ ಒತ್ತು ನೀಡುವಂತೆ ಈ ಯೋಜನೆಯನ್ನು ರೂಪಿಸಲಾಗಿದ್ದು, ಇದರಿಂದ ಉದ್ಯೋಗ ಅರ್ಹತೆಯು ಹೆಚ್ಚುವುದರ ಜೊತೆಗೆ ಮೂಲಕ ಇಪಿಎಫ್ಒ ನೇರವಾಗಿ ಹೊಸ ಉದ್ಯೋಗಗಳಿಗೆ ಹಾಗೂ ಉದ್ಯಮಗಳಿಗೆ ಹಣಕಾಸಿನ ನೆರವು ದೊರೆಯಲಿದೆ ಎಂದರು. ಕೇಂದ್ರ ಸರ್ಕಾರವು 99,446 ಕೋಟಿ ರೂಪಾಯಿಗಳು ವೆಚ್ಚದೊಂದಿಗೆ ಈ ಯೋಜನೆಯನ್ನು ಜಾರಿಗೆ ತರುವ ಮೂಲಕ ಮುಂದಿನ 2 ವರ್ಷಗಳಲ್ಲಿ 3.5 ಕೋಟಿ ಹೊಸ ಉದ್ಯೋಗ ಸೃಷ್ಟಿಸುವ ಗುರಿಯನ್ನು ಹೊಂದಿದೆ ಎಂದರು. ಈ ಯೋಜನೆ ಅಡಿಯಲ್ಲಿ ಸುಮಾರು 1.92 ಕೋಟಿ ಹೊಸದಾಗಿ ಉದ್ಯೋಗಕ್ಕೆ ಪ್ರವೇಶಿಸುವವರು, ಅಂದರೆ ಇದೇ ಮೊದಲ ಬಾರಿಗೆ ನೋಂದಾಯಿಸಿಕೊಳ್ಳುವವರು ಲಾಭ ಪಡೆಯಲಿದ್ದಾರೆ ಎಂದರು. करीबन 4.4 करोड़ के ऊपर हमारे जॉब एम्प्लॉयमेंट की बात चल रही थी और उसके लिए काफ़ी प्रोविजंस किए गए थे और इस बेसिस पे कुछ हमारी वर्किंग हुई स्कीम पे कि हम एम्प्लॉयमेंट जनरेशन कैसे कर सकते हैं एंड विद अ टारगेट ऑफ 3.5 करोड़ एम्प्लॉयमेंट अभी से दैट मीन्स अगस्त से 27 जुलाई तक ये हमारी टारगेट है गवर्नमेंट ऑफ इंडिया की कि हम 3.5 करोड़ एम्प्लॉयमेंट देंगे, आउट ऑफ विच 1.97 करोड़ जो होंगे वो न्यू एम्प्लॉयमेंट पे फोकस की जाएगी. एंड हमारा जो बजट एलोकेशन इस बेसिस पे जो वर्क नोटिफिकेशन जो हुआ है वो 99.946 करोड़ के हुए हैं. दैट मीन्स ऑलमोस्ट 1 लाख करोड़ ये प्रोविजंस दिए गए हैं. और ये प्रोविज़न जो है वो 2 पार्ट में है. फर्स्ट पार्ट है कि जो एम्प्लॉय वो हम इंसेंटिव कैसे देते हैं. अगर वो जॉब में नया ज्वाइन किया, फर्स्ट टाइमर्स है, तो जॉब में ज्वाइन करेगा तो हम उसको डायरेक्ट इंसेंटिव देंगे गवर्नमेंट ऑफ इंडिया के थ्रू, वो स्कीम में आएगा. एंड सेकेंड पार्ट है कि जो एम्प्लॉयर है उसे हम सस्टेन्ड एम्प्लॉयमेंट में उसको हम रखने के लिए हमारा क्या स्कीम होगा, सो दैट देयर इज अ कंटिन्यूड थिंग कि एक फर्स्ट एम्प्लॉयमेंट है तो फर्स्ट एम्प्लॉय जो है उसकी कॉस्ट होती है, जॉब में आने के लिए भी कॉस्ट होती है, उसको सर्च करना पड़ता है, तो उसके लिए हम लोग ने इंसेंटिव दिया. एंड एम्प्लॉयर को हमने एनकरेज इस बात के लिए किया कि वो एक न्यू कमर्स को जॉब में ले. तो इसी पर्पज से हमारा 2 प्रॉन्ग हो गया कि एक तो हमने एम्प्लॉय को बेनिफिट दिया, ये हम डायरेक्ट बेनिफिट ट्रांसफर्स के थ्रू देते हैं. जब तक एम्प्लॉयमेंट आ जाएगी 6 मंथ्स में हम उनको पेमेंट देंगे. जब वो कंटिन्यू एम्प्लॉयमेंट में आ जाएगा फिर 12 मंथ्स के बाद हम फिर सेकेंड इंस्टॉलमेंट देंगे. दैट इज अ मैक्सिमम ऑफ 15,000.
सर कंडीशन क्या रहता है सर आपका ये मैं आपको बताऊं इसमें, क्योंकि मैं कंप्लीट करूं तो शायद मैं आपसे ऑलरेडी एक्सपीरियंस है उनके पास जाएंगे। तो गवर्नमेंट ऑफ इंडिया ने इस बात के लिए ध्यान में रखा है कि इन एम्प्लॉयर्स को, जो फर्स्ट टाइमर्स को खास करके जॉब के लिए एनहांस करेंगे, उसको हम 3,000 रुपीज हम उसको देंगे कंटिन्यूसली। लेकिन इसमें कंडीशंस हैं कि जो 50 एम्प्लॉयज से नीचे वाले जो लोग हैं, जो एम्प्लॉयमेंट रखते हैं, तो एडिशनल उसको 2 पर्सन्स का रखना पड़ेगा, और 50 से बियॉन्ड है तो 5 से एटलीस्ट रखना पड़ेगा, और वो सस्टेन रहेगा। तो उस कंडीशंस में हम उसको देते हैं, और स्लैब है उसके अंदर में कि फर्स्ट 10,000 तक का हम 1,000 देंगे, और फिर हम 20,000 पे 2,000 देंगे, और सब्सिक्वेंटली 1 लाख पे 3,000 देंगे। सो दिस इज हाउ वी आर गोइंग टू वर्क आउट। ये पूरी प्लान्स में मैन्युफैक्चरिंग यूनिट को जाते हैं। ಎಲ್ರಿಗೂ ನಮಸ್ಕಾರ. ಉದ್ಯೋಗ ಆಧಾರಿತ ಪ್ರೋತ್ಸಾಹಕ ಯೋಜನೆ ಇದು ಒಂದು ಪ್ರಧಾನಮಂತ್ರಿಗಳ 5 ಯೋಜನೆಗಳ ಪ್ಯಾಕೇಜಿನ ಭಾಗವಾಗಿ 2024-25ರ ಕೇಂದ್ರ ಬಜೆಟ್ನಲ್ಲಿ ಈ ಎಲ್ಲ ಯೋಜನೆಯನ್ನು ಘೋಷಿಸಲಾಯಿತು. ಎಲ್ಲ ಕ್ಷೇತ್ರಗಳಲ್ಲಿ ಉದ್ಯೋಗ ಸೃಷ್ಟಿ, ಉದ್ಯೋಗ ಅರ್ಹತೆ ಮತ್ತು ಸಾಮಾಜಿಕ ಭದ್ರತೆ ಹೆಚ್ಚುವ ಸಲುವಾಗಿ ರೂಪಿಸಿರುವ ಯೋಜನೆ ಇದು. ಈ ಯೋಜನೆಯಲ್ಲಿ 2 ಭಾಗಗಳಿದೆ, ಭಾಗ 1, ಭಾಗ 2. ಭಾಗ 1 ಅಂದರೆ ಎಂಪ್ಲಾಯಿಗೆ ಸೇರಿಪಟ್ಟಿದ್ದು, ಭಾಗ 2 ಅಂದರೆ ಉದ್ಯೋಗದಾತರಿಗೆ ಅಂದರೆ ಎಂಪ್ಲಾಯರ್. ಈ ಒಂದು ಉದ್ಯೋಗ ಆಧಾರಿತ ಪ್ರೋತ್ಸಾಹಕ ಯೋಜನೆ ಮಾಡಿದ್ದ ಉದ್ದೇಶ ಏನಂದ್ರೆ, ನ್ಯೂ ಎಂಪ್ಲಾಯೀಸ್ ಅನ್ನ ಹೈರ್ ಮಾಡಕ್ಕೆ, ಅಂದ್ರೆ ಉದ್ಯೋಗ ಬೆಳೆಸೋಗೋಸ್ಕರ, ಉದ್ಯೋಗ ಸೃಷ್ಟಿ ಮಾಡೋಗೋಸ್ಕರ ಮಾಡಿದ್ದು. ಭಾಗ 1ರಲ್ಲಿ ಬರೋದು ಇನ್ಸೆಂಟಿವ್ಸ್, ಅಂದ್ರೆ ಪ್ರೋತ್ಸಾಹ ಧನ ಕೊಡೋದು ಉದ್ಯೋಗ ಎಂಪ್ಲಾಯಿಗೆ, ಅಂಡ್ ಇನ್ನೊಂದು ಬರೋದು ಉದ್ಯೋಗದಾತರಿಗೆ, ಎಂಪ್ಲಾಯಿಗೂ ಕೂಡ ಈ ಯೋಜನೆ ಅಡಿಯಲ್ಲಿ ಹಣವನ್ನು ಕೊಡಲಾಗುವುದು. ಅದಕ್ಕೋಸ್ಕರ ಉದ್ಯೋಗದಾತರಿಗೆ ಸಮ್ ಕಂಡೀಷನ್ಸ್ ಇದೆ. ಕಂಡೀಷನ್ಸ್ ಏನಂದ್ರೆ, ಅವರು ಮಿನಿಮಮ್ ಎವ್ರಿ ಮಂತ್ 2 ಉದ್ಯೋಗದಾರರಿಗೆ ಹೈರ್ ಮಾಡಲೇಬೇಕು, ಅಂದ್ರೆ ಆಡ್ ಆನ್ ಮಾಡ್ತಾ ಹೋಗ್ಲೇಬೇಕು. ಅವಾಗ ಮಾತ್ರ ಎಂಪ್ಲಾಯರಿಗೆ ಮಾತ್ರ ಇನ್ಸೆಂಟಿವ್ ಸಿಗುತ್ತೆ. ಇಲ್ಲಾಂದ್ರೆ ಈಗ ಸಪೋಸ್ ಇನ್ ಕೇಸ್ ಒಂದು 2 ಮಂತ್ಸ್ ಹೈರ್ ಮಾಡ್ತಾರ, ಆನಂತರ ಮುಂದೆ ಹೈರ್ ಮಾಡಿಲ್ಲ ಅಂತಂದ್ರೆ ಅದು ಇನ್ಸೆಂಟಿವ್ ಎಂಪ್ಲಾಯರಿಗೆ ಸಿಗೋದು ಡಿಸ್ಕಂಟಿನ್ಯೂ ಆಗ್ಬಿಡುತ್ತೆ. ಮತ್ತೆ ಇದನ್ನು ಇನ್ಸೆಂಟಿವ್ ಏನು ಕೊಡ್ತಾರಲ್ಲ ಉದ್ಯೋಗದಾರರಿಗೆ, ಅವರು ಉದ್ಯೋಗದಾತರಿಗೆ ಕೊಡೋದು ಡೈರೆಕ್ಟ್ ಅಕೌಂಟ್ ಟ್ರಾನ್ಸ್ಫರ್ ಮಾಡೋದು DBT ಸಿಸ್ಟಮ್ ಇದೆ. DBT ಸಿಸ್ಟಮ್ ಅಂದ್ರೆ ನೇರ ಲಾಭ ವರ್ಗಾವಣೆ. ಆಧಾರ್ ಥ್ರೂ ಏನು KYC ಅಕೌಂಟ್ ಲಿಂಕ್ ಆಗಿರುತ್ತೆ, ಅದಕ್ಕೆ ಡೈರೆಕ್ಟ್ ಗೌರ್ಮೆಂಟ್ ಇಂದ ಅಕೌಂಟಿಗೆ ಜಮಾ ಮಾಡಲಾಗುತ್ತೆ. ಇದರಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ, ಯಾವುದೇ ನ್ಯೂ ಎಂಪ್ಲಾಯಿ ಜಾಯಿನ್ ಆಗಿದ್ರೆ ಅವರು ಕಂಡೀಷನ್ಸ್ ಏನಿದೆ ಅಂದ್ರೆ 12 ತಿಂಗಳವರೆಗೂ ಅವರು ಕಂಟಿನ್ಯೂ ಆಗಿ ಸರ್ವಿಸ್ ಮಾಡಲೇಬೇಕು. ಇನ್ ಕೇಸ್ ಅವ್ರು ಮಿಡಲ್ ಅಲ್ಲಿ ಏನಾದರೂ ಬಿಟ್ಟಿದ್ರೆ ಅದು ಈ ಸ್ಕೀಮು ಆ ಪರ್ಟಿಕ್ಯುಲರ್ ಎಂಪ್ಲಾಯಿಗೆ ಅನ್ವಯ ಆಗೋದಿಲ್ಲ. ಈವನ್ ಉದ್ಯೋಗದಾತರಿಗೆ ಕೂಡ ಅದು ಅನ್ವಯ ಆಗೋದಿಲ್ಲ. ಇನ್ನೊಂದು ಕಂಡೀಷನ್ಸ್ ಏನಿದೆ ಅಂದ್ರೆ, ಒಂದು ಕಂಪನಿ 50 ಎಂಪ್ಲಾಯಿ ಕೆಳಗಡೆ ಇದ್ರೆ ಅದರಲ್ಲಿ ಮಂತ್ಲಿ ಅವರಿಗೆ ಪ್ರತಿ ತಿಂಗಳು 2 ಎಂಪ್ಲಾಯಿಯನ್ನು ಸೇರಿಸಬೇಕಾಗುತ್ತೆ ಈ ಬೆನಿಫಿಟ್ ಉಪಯೋಗ ಮಾಡ್ಕೋಬೇಕಾದ್ರೆ. ಇನ್ನೊಂದು ಹೇಳ್ಬೇಕು, ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಗುರು ಪೂರ್ಣಿಮೆ ನಿಮಿತ್ತ ಪೀಠಾಧಿಪತಿ ಶ್ರೀ ಸುಬದೇಂದ್ರ ತೀರ್ಥರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ವಿಜೃಂಭಣೆಯಿಂದ ಗುರು ಪೂರ್ಣಿಮೆ ಆಚರಿಸಲಾಯಿತು. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನಕ್ಕೆ ಬೆಳಗ್ಗೆಯಿಂದಲೇ ವಿವಿಧ ಪೂಜಾ ಕೈಂ ಕಾರ್ಯಗಳನ್ನು ನಡೆಸಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಗುರು ಪೂರ್ಣಿಮೆ ನಿಮಿತ್ತವಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆಯಲು ನೂರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಸಾರಥಿ ಸಾಲಿನಲ್ಲಿ ನಿಂತು ಬಳಿಕ ದರ್ಶನ ಪಡೆದುಕೊಂಡರು.
ಇರುವ ಅಧಿಕಾರ ಅವಧಿಯಲ್ಲಿ ನಗರ ಸ್ವಚ್ಛತೆ ಮತ್ತು ನಾಯಿಗಳ ಸಮಸ್ಯೆ ನಿವಾರಣೆಗೆ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವುದಾಗಿ ಮಹಾನಗರ ಪಾಲಿಕೆ ಮಹಾಪೌರರಾಗಿ ಅಧಿಕಾರ ಸ್ವೀಕರಿಸಿದ ಸಜಿ ಸಮೀರ್ ಅವರು ಹೇಳಿದರು. ಮಹಾನಗರ ಪಾಲಿಕೆಯ ಉಪ ಮಹಾಪೌರರಾಗಿದ್ದ ಅವರು ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಿಗೇರಿ ಅವರ ಆರೋಗ್ಯ ನಿಮಿತ್ತ ರಜೆ ತೆರಳಿದ ಹಿನ್ನೆಲೆಯಲ್ಲಿ ಮಹಾಪೌರರಾಗಿ ಅಧಿಕಾರ ಸ್ವೀಕರಿಸಿ ಮಾತನಾಡಿದರು. ನಗರ ಸ್ವಚ್ಛತೆ ನಮ್ಮ ಮುಂದಿನ ಬಹುದೊಡ್ಡ ಸವಾಲು ಅಲ್ಲದೆ ಇತ್ತೀಚೆಗೆ ನಾಯಿಗಳ ಅವಳಿ ಬಗ್ಗೆ ಬಂದ ದೂರುಗಳನ್ನು ನಂಬಿರುವ ಪರಿಗಣಿಸಿ 2 ಸಮಸ್ಯೆಗಳ ನಿವಾರಣೆಗೆ ಪ್ರಾಮಾಣಿಕ ಪ್ರಯತ್ನ ನಡೆಸುವುದಾಗಿ ಹೇಳಿದರು. ಚುನಾಯಿತ ಸಮಿತಿಗೆ 4 ತಿಂಗಳ ಕಾಲಾವಕಾಶವಿದೆ. ಮಹಾಪೌರ ರಜೆ ಹಿನ್ನೆಲೆಯಲ್ಲಿ ನನಗೆ ದೊರೆಯುವ ಅವಧಿಯಲ್ಲಿ ಸಾಧ್ಯವಾದ ಸೇವೆ ಸಲ್ಲಿಸುತ್ತೇನೆ. ಸಚಿವ ಎನ್ಎಸ್ ಬೋಸರಾಜು ಮತ್ತು ರವಿ ಬೋಸರಾಜ್ ಅವರು ನನಗೆ ಈ ಅವಕಾಶ ನೀಡಲಿದ್ದಾರೆ. ಸಜಿ ಸಮೀರ್ ಅವರು ಮಹಾಪೌರರಾಗಿ ಅಧಿಕಾರ ಸ್ವೀಕರಿಸುವ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಬಾರಿಸುವಿಕೆಯಲ್ಲಿ ಅವರ ಅಭಿಮಾನಿಗಳು ಆಗಮಿಸಿದ್ದರು. ಸುದೀರ್ಘ ರಾಯಚೂರು ನಗರಸಭೆ ಇತಿಹಾಸ ಮತ್ತು ಕಳೆದ ವರ್ಷ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿದ ನಂತರ ಅವಧಿಯಲ್ಲಿ ಮಹಾಪೌರರಾಗಿ ಅಧಿಕಾರ ಸ್ವೀಕರಿಸಿದ ಪ್ರಥಮ ಮುಸ್ಲಿಂ ನಾಯಕ ಎನ್ನುವ ದಾಖಲೆಯನ್ನು ಸಜಿ ಸಮೀರ್ ಅವರು ಬರೆದಿದ್ದಾರೆ. ನಗರಸಭೆ ಪ್ರಥಮ ಅವಧಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸಾಧಿಸಲು ಚಾಲ್ತಿಯಲ್ಲಿತ್ತು. ಆದರೆ ಅಂದಿನ ರಾಜಕೀಯ ಸನ್ನಿವೇಶದಲ್ಲಿ ಈ ವಿನಯ್ ಅವರಿಗೆ ಅಧ್ಯಕ್ಷ ಸ್ಥಾನ ದೊರೆಯಿತು. 2ನೇ ಅವಧಿಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸಜಿ ಸಮೀರ್ ಆಯ್ಕೆಗೊಂಡಿದ್ದರು. ಕಳೆದ ವರ್ಷ ಕೊನೆಯ ಅವಧಿಯಲ್ಲಿ ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿತ್ತು. ಮಹಾನಗರ ಪಾಲಿಕೆಯ ಉಪ ಮಹಾಪೌರರಾಗಿದ್ದ ಸಜಿ ಸಮೀರ್ ಅವರು ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಿಗೇರಿ ಅವರ ರಜೆ ಹಿನ್ನೆಲೆಯಲ್ಲಿ ಮಹಾಪೌರರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. हिंदुस्तान की आज़ादी चली भैया मोबाइल पिक्चर भैया इधर बस इधर एक सेकंड होल्ड इधर सामने देखो इधर पार्टी की ಫಸ್ಟ್ ಟೈಮ್ ಆಗಿದ್ದವ್ರಿಗೆ ಎಲ್ಲ ನಮ್ಮ ಲೀಡರ್ ಎನ್.ಎಸ್. ಬೋಸರಾಜ್ ಸಾಹೇಬ್, ರವಿ ಬೋಸರಾಜ್ ಸಾಹೇಬ್, ವಿಜಯ್ ಕುಮಾರ್ ನಾಯಕ್ ಸಾಹೇಬ್ ಮತ್ತು ನಮ್ಮ ಎಲ್ಲ ಸದಸ್ಯರು ಮತ್ತು ನಮ್ಮ ಡೆಪ್ಯೂಟೇಟ್ ಕ್ಯಾಂಡಿಡೇಟ್ ನಮ್ಮ ಶಾಲಂ ಸಾಹೇಬ್, ನಮ್ಮ ಸೀನಿಯರ್ ಲೀಡರ್ ಬಶೀರುದ್ದೀನ್ ಸಾಹೇಬ್, ಜಯಣ್ಣ ಸಾಹೇಬ್, ಶಾಂತಪ್ಪ ಸಾಹೇಬ್, ಚಿನ್ನಪ್ಪ ಸಾಹೇಬ್, ಎಲ್ಲರೂ ನಮ್ಮ ರಮೇಶ್ ಭಾಯಿ ಇರಲಿ, ತಿಮ್ಮಾರೆಡ್ಡಿ ಇರಲಿ, ವಾಯಿದ್ ಹಾಜಿ ಮುಬಶೀರ್ ಅವರಿರಲಿ, ಎಲ್ಲ 35ನಾಗ 20 ಮಂದಿ ನನ್ನ ಜೊತೆಗಿದ್ದು 2018ಇಂದ ಎಲ್ಲರೂ ಟ್ರೈ ಮಾಡೀವಿ. ಆದರೆ ಏನಾಗ್ಯದ ಏನಿಲ್ಲ ಅಂತ ಎಲ್ಲರಿಗೂ ಗೊತ್ತೈತೆ. ಸಂಸ್ಕೃತ ಹೋಗೋದು ಬೇಡ. ಫಸ್ಟ್ ಟೈಮ್ ನಾವು ಆಗಿದ್ದರು. ಈಗ ನಮಗೂ ಏನೈತಿ ಇನ್ಚಾರ್ಜ್ ಕೊಟ್ಟಾಗ ನಾ ಎಲ್ಲ ನಮ್ಮ ಲೀಡರ್ಸ್ಗೆ, ನಮ್ಮ ಸೀನಿಯರ್ ಕಾರ್ಪೊರೇಟರ್ಸ್ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ. ಈಗ ಯಾವಾಗಿಂದ ಮೇಲ್ಪಟ್ಟಾಗ್ಯದ ಕಾರ್ಪೊರೇಷನ್ ಅವಾಗಿಂದ ಅಭಿವೃದ್ಧಿ ಕಾರ್ಯಕ್ರಮ ನಡ್ತಾ ಇದೆ. ಈಗ ಆಲ್ರೆಡಿ ಮಳೆಕಾಲ ಬಂದ ಸಲುವಾಗಿ ಅದೆಲ್ಲ ರಾಜಕಾಲುವೆದು ಎಲ್ಲ ನೀವು ನೋಡ್ತೀರಾ, ಎಲ್ಲ ನಡೆಕತ್ತಿದೆ. ಈಗ ನಮಗಿರೋ ತೊಂದರೆ ಒಂದೇ, ಎಲ್ಲ ನಮ್ಮ ದಿನ ಫೋನ್ ಮಾಡಿ ನಾಯಿಗಳು ಬಂದು ಹೇಳ್ತಾರೆ. ಅದನ್ನು ಮೊನ್ನೆ ಎಲ್ಲ ಕಮಿಷನರ್ ಜೊತೆಗೆ ನಾವೆಲ್ಲರೂ ಹೋಗಿ ಮಾತಾಡೀವಿ. ಎಲ್ಲ ಆಗ್ಯದ ಫೈನಲ್. ಇನ್ನು 2-3 ದಿನ ಒಳಗೆ ಅದನ್ನು ಟೆಂಡರ್ ಮುಖಾಂತರ ಅದು ಕೆಲಸ ಚಾಲು ಆಗ್ಬೋದು. ಅದು ಬಿಟ್ಟರೆ ಸ್ವಚ್ಛತೆ ಇದೆ ಮೇನ್. ಅದೇ ಮೇನ್ ರಾಯಚೂರಿಗೆ ಇಂಪಾರ್ಟೆಂಟ್ ಇದು ಸ್ವಚ್ಛತೆ. ಅದ್ರ ಬಗ್ಗೆ ನಾವು ಕಾಳಚಿದ್ದೀವಿ, ಎಲ್ಲ ಇದ್ದೀವಿ. ನಾವು ನಮ್ಮನ್ನು ತಗೊಂಡು
ಎಷ್ಟು ಮಟ್ಟಿಗೆ ಆಗ್ತದೆ ರಾಯಚೂರು ಸ್ವಚ್ಛತೆ ಮಾಡೋಕ್ಕೆ ಟ್ರೈ ಮಾಡಿ. ಸರ್, ಈಗ ಏಕಾಏಕಿ ಅಧ್ಯಕ್ಷ ಅವ್ರ ಆರೋಗ್ಯ ಸ್ವಲ್ಪ ಚಲೋ ಇಲ್ಲ ಅಂತ ಅವರು ಸಾರಿಸ್ಬೇಕು. ಎಷ್ಟು ಅದೇನಿಲ್ಲ, ಆರೋಗ್ಯ ನಮ್ಮ ಕೈಯಾಗಿಲ್ಲ, ಯಾರ ಕೈಯಾಗಿಲ್ಲ. ಆರೋಗ್ಯ ಇಲ್ಲ ಅಂತ ಕೊಟ್ಟಾರ, ಆಗ್ಬೋದು, 1 ತಿಂಗಳು ಆಗ್ಬೋದು, 2 ತಿಂಗಳು ಆಗ್ಬೋದು, 15 ದಿನ ಆಗ್ಬೋದು. ಅದು ನಮ್ಮ ಕೈಯಾಗಿಲ್ಲ, ದೇವ್ರ ಕೈಯಾಗಿದೆ. ಯಾರು ಏನಂತಾರ ಅದು ನಮಗೆ ಸಂಬಂಧ ಇಲ್ಲ. ಇಲ್ಲ ಇರೋದು ಅವಶ್ಯಕತೆ ಏನೈತಂದರೆ ಆರೋಗ್ಯ ಮೇಲೆ ಲೀವ್ ಆಗ್ತಾರೆ. ಈಗ ನಾಳೆ ನನಗೆ ಆರೋಗ್ಯ ಇದ್ದಾಗಿರ್ಬೋದು, ಯಾರ್ದಾನೆ ಇದಿಲ್ಲ, ಆಮೇಲೆ ಇದಾಗ್ಯಾರ ಲೀವ್ ಕೊಟ್ಟಾರ. ಅದು ಇನ್ಚಾರ್ಜ್ ಉಪಾಧ್ಯಕ್ಷ ಯಾರಿದ್ದು ಅವ್ರಿಗೆ ಕೊಡ್ತಾರೆ. ಅದು ಸಿಸ್ಟಮ್ ಪ್ರಕಾರ ಏನು ನಾಮ್ಸ್ ಇದೆ ಕಾರ್ಪೊರೇಷನ್, ಆ ಪ್ರಕಾರ ಚಾರ್ಜ್ ಕೊಟ್ಟಾರ. ನಾನು ಇಷ್ಟು ದಿನ ಇರ್ತೀನಿ, ಎಲ್ಲರ ಸಹಕಾರ ತಗೊಂಡು ರಾಯಚೂರು ಸ್ವಚ್ಛತೆ ಬಗ್ಗೆ ಆಗಲಿ ಏನೇ ಆಗಲಿ ಎಲ್ಲ ಇದು ಮಾಡೋಕ್ಕೆ. ದಾಸೋತ್ಸವ ಸಮಿತಿ ಹಾಗೂ ಜಯದೀಪ್ತಿ ಅಭಿನಂದನಾ ಸಮಿತಿಯಿಂದ ಜುಲೈ 13ರಂದು ದಾಸ ಸಾಹಿತ್ಯ ವಿದ್ವಾಂಸರಾದ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿರವರ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮ ಜುಲೈ 13ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ದಾಸೋತ್ಸವ ಸಮಿತಿ ಅಧ್ಯಕ್ಷರಾದ ವೆಂಕಟೇಶ್ ರಾವ್ ಕುಲಕರ್ಣಿ ಹೇಳಿದರು. ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜುಲೈ 13ರಂದು ಬೆಳಗ್ಗೆ 10ಕ್ಕೆ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ನಡೆಯುವ ಕಾರ್ಯಕ್ರಮ ಉದ್ಘಾಟನೆಯನ್ನು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್.ಎಸ್. ಬೋಸರಾಜ್ ನೆರವೇರಿಸಲಿದ್ದು, ಗ್ರಂಥ ಲೋಕಾರ್ಪಣೆಯನ್ನು ಅಂತಾರಾಷ್ಟ್ರೀಯ ದಾಸ ಸಾಹಿತ್ಯ ವಿದ್ವಾಂಸರಾದ ಡಾಕ್ಟರ್ ಅರಳು ಮಲ್ಲಿಗೆ ಪಾರ್ಥ ಸಾರಥಿ ಮಾಡಲಿದ್ದಾರೆ ಎಂದರು. ವಿಶೇಷ ಉಪನ್ಯಾಸವನ್ನು ಸಂಸ್ಕೃತ ವಿಶ್ವವಿದ್ಯಾಲಯ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ನೀಡಲಿದ್ದು, ಮುಖ್ಯ ಅತಿಥಿಗಳಾಗಿ ಸಂಸದ ಜಿ ಕುಮಾರ್ ನಾಯಕ, ಶಾಸಕರಾದ ಡಾಕ್ಟರ್ ಶಿವರಾಜ್ ಪಟೇಲ್, ಬಸನಗೌಡ ದದ್ದಲ್, ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತ್ ಕುಮಾರ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಬಸವರಾಜ್ ಪಾಟೀಲ್ ಈಟಾಗಿ, ತಾರನಾಥ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಪರಸಮಲ್ ಸುಕಾನಿ ಆಗಮಿಸಲಿದ್ದಾರೆ ಎಂದರು. ಅತಿಥಿಗಳಾಗಿ ನರಸಿಂಹರಾವ್ ದೇಶಪಾಂಡೆ, ಜಗನ್ನಾಥ್ ಕುಲಕರ್ಣಿ, ನರಸಿಂಹಲು ವಡವಟ್ಟಿ, ದಾನಪ್ಪ ಯಾದವ್, ಡಾಕ್ಟರ್ ಪ್ರಮೋದ್ ಕಟ್ಟಿ ಸೇರಿದಂತೆ ಅನೇಕರು ಆಗಮಿಸಲಿದ್ದಾರೆ ಎಂದರು. ಅಧ್ಯಕ್ಷತೆಯನ್ನು ದಾಸೋತ್ಸವ ಸಮಿತಿ ಅಧ್ಯಕ್ಷ ವೆಂಕಟರಾವ್ ಕುಲಕರ್ಣಿ ವಹಿಸಲಿದ್ದು, ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಗೌರವ ಉಪಸ್ಥಿತಿ ಇರಲಿದ್ದು, ಅಭಿನಂದನಾ ನುಡಿಗಳನ್ನು ಡಾಕ್ಟರ್ ಶೈಲಜಾ ಕೊಪ್ಪರ, ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಮಾತನಾಡಲಿದ್ದಾರೆ ಎಂದರು. ಸುಮಾರು 890 ಪುಟಗಳ ಗ್ರಂಥದಲ್ಲಿ ಜಯಲಕ್ಷ್ಮಿ ಮಂಗಳಮೂರ್ತಿರವರ ಬದುಕು ಬರಹ ಒಳಗೊಂಡ ನಾಡಿನ ಖ್ಯಾತ ಲೇಖಕರ ಲೇಖಗಳಿವೆ ಎಂದರು. ಅವರೊಬ್ಬ ಶ್ರೇಷ್ಠ ಪ್ರಾಧ್ಯಾಪಕಿಯಾಗಿ, ಹಿತಚಿಂತಕಿಯಾಗಿ, ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಗುರುವಾಗಿ, ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಹಲವಾರು ಗ್ರಂಥಗಳನ್ನು ತಂದಿರ್ತಕ್ಕಂಥದ್ದು ತಮಗೆಲ್ಲರಿಗೂ ವಿದಿತವಾದಂಥ ವಿಷಯ. ಇಂದಿನ ದಿನಮಾನಗಳಲ್ಲಿ ವಿದ್ವಾಂಸರನ್ನು ಗುರುತಿಸಿ ಅವರಿಗೆ ಬೆಂಬಲವನ್ನು ನೀಡಿ ಅವರ ಜೀವನ ಸಾಧನೆಯನ್ನು ಪರಿಚಯ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಕಾಲಕಾಲಕ್ಕೆ ನಡೆಯಬೇಕಾಗ್ತದೆ. ಇದು ಸಾಹಿತಿಗಳಿಗೆ ಸಮಾಜ ಕೊಡ್ತಕ್ಕಂಥ ಒಂದು ಗೌರವ ಅಂತ ನಾವು ಭಾವಿಸ್ತೇವೆ. ಅಂಥವರನ್ನು ನಾವು ಗೌರವಿಸಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನಮ್ಮ ರಾಯಚೂರು ಭಾಗದ ಮತ್ತು ವಿಶೇಷವಾಗಿ ಕನ್ನಡ ನಾಡಿನ ಮತ್ತು ದಾಸ ಸಾಹಿತ್ಯವನ್ನು ಕನ್ನಡ ನಾಡನ್ನು ಹೊರತುಪಡಿಸಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿಯವರ ಅಭಿನಂದನಾ ಗ್ರಂಥವನ್ನು ನಾವೀಗ ಹೊರತರ್ತಾ ಇದ್ದೇವೆ. ಈ ಗ್ರಂಥ ಸರಿಸುಮಾರು 890 ಪುಟಗಳ ಗಾತ್ರವನ್ನು ಹೊಂದಿದೆ. ಕನ್ನಡ ನಾಡಿನ ಹೆಸರಾಂತ ಲೇಖಕರು, ವಿದ್ವಾಂಸರು, ಹಿತಚಿಂತಕರು ಇದರಲ್ಲಿ ಲೇಖನಗಳನ್ನು ಬರೆದಿದ್ದಾರೆ. ಒಂದು ಭಾಗದಲ್ಲಿ ಅವರ ಜೀವನ ಸಾಧನೆಯನ್ನು ಕುರಿತಂತೆ ಭಾಗ ಇದೆ. ಎರಡನೇ ಭಾಗದಲ್ಲಿ ದಾಸ ಸಾಹಿತ್ಯದ ಶ್ರೇಷ್ಠತೆಯನ್ನು ಕುರಿತಂತೆ ನಾಡಿನ ಹೆಸರಾಂತ ಲೇಖಕರು ಬರೆದಿರ್ತಕ್ಕಂಥ ಮೌಲ್ಯಯುತ ಲೇಖನಗಳನ್ನು ಅದರಲ್ಲಿ ಅಳವಡಿಸಿದ್ದೇವೆ. ಇನ್ನು ಮೂರನೇ ಭಾಗದಲ್ಲಿ ಅವರೇ ಬರೆದಿರ್ತಕ್ಕಂಥ ಅವರ ಕೃತಿಗಳನ್ನು ಕುರಿತಂತಹ ವಿಮರ್ಶಾ ಲೇಖನಗಳನ್ನು ಅದರಲ್ಲಿ ಹಾಕಲಾಗಿದೆ. ಮತ್ತು ನಾಲ್ಕನೆಯ ಭಾಗದಲ್ಲಿ ಈ ಭಾಗದಲ್ಲಿ ದಾಸ ಸಾಹಿತ್ಯವನ್ನು ಕುರಿತಂತೆ ಹೆಸರು ಮಾಡಿರುವಂತಹ
ಮತ್ತು ಇತ್ತೀಚಿನ ದಿನಮಾನಗಳಲ್ಲಿ ಆಗಿ ಹೋಗಿರ್ತಕ್ಕಂಥ ಶ್ರೇಷ್ಠ ವ್ಯಕ್ತಿಗಳ ಪರಿಚಯವನ್ನು ಮಾಡಿಕೊಡ್ತಕ್ಕಂಥ ಒಂದು ಕೆಲಸವನ್ನು ಈ ಗ್ರಂಥದಲ್ಲಿ ಮಾಡಲಾಗಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ವಿಕಾರ ಪ್ರಕರಣದ ಆರೋಪಿಗಳನ್ನು 24 ಗಂಟೆಯೊಳಗೆ ಬಂಧಿಸುವಲ್ಲಿ ವಿಫಲಗೊಂಡ ಅಧಿಕಾರಿಗಳನ್ನು ಅಮಾನತುಗೊಳಿಸುವಂತೆ ಅಂಬೇಡ್ಕರ್ ಸೇನೆ ಆಗ್ರಹಿಸಿದೆ. ಜಿಲ್ಲೆ ಸಿರವಾರ ತಾಲೂಕಿನ ಅರವಿ ಗ್ರಾಮದಲ್ಲಿ ದಿನಾಂಕ 3 ಮಧ್ಯಾಹ್ನ ರಾತ್ರಿ ಸಮಾಜ ಘಾತಕರು ಮತ್ತು ಕಿಡಿಗೇಡಿಗಳು ಅರವಿ ಬಸ್ ನಿಲ್ದಾಣ ಸರ್ಕಲ್ನಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಧ್ವಂಸಗೊಳಿಸಿ ಮೂರ್ತಿಯನ್ನು ವಿಕಾರಗೊಳಿಸಿದ್ದಾರೆ. ಈ ಸುದ್ದಿ ತಿಳಿದ ತಕ್ಷಣವೇ ಸ್ಥಳೀಯರು, ಸಿರವಾರ ಮಾನ್ವಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಗ್ರಾಮದ ಮುಖಂಡರು ಹಾಗೂ ಅಂಬೇಡ್ಕರ್ ಅವರ ಅನುಯಾಯಿಗಳು, ಅಭಿಮಾನಿಗಳು ಹಾಗೂ ಇತರೆ ದಲಿತ ಸಂಘಟನೆಗಳ ಸಮ್ಮುಖದಲ್ಲಿ ಈ ಘಟನೆಯನ್ನು ಖಂಡಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಮುಂದೆಯೇ ಧರಣಿ ನಡೆಸಲಾಯಿತು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರರಾದ ರವಿ ಅಂಗಡಿ ಅವರು ಮತ್ತು ಸಿರವಾರ ಪೊಲೀಸ್ ಠಾಣೆ ಪಿಎಸ್ಐ ಅಮರೇಗೌಡ ಹಾಗೂ ಸಿಪಿಐ ಶಶಿಕಾಂತ್ ಅವರು ಬಗ್ಗೆ 24 ಗಂಟೆ ಒಳಗೆ ಮೂರ್ತಿಯನ್ನು ಭಗ್ನಗೊಳಿಸಿರುವಂತಹ ಆರೋಪಿ ಮತ್ತು ಕಿಡಿಗೇಡಿಗಳನ್ನು ಬಂಧಿಸಿ ಕಾನೂನಾತ್ಮಕ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಅಧಿಕಾರಿಗಳ ಭರವಸೆ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಹಿಂಪಡೆಯಲಾಗಿತ್ತು. ಆದರೆ ಇಲ್ಲಿಯವರೆಗೂ ಆರೋಪಿಗಳ ಬಂಧನೆ ನಡೆಯದೇ ಇರುವುದು ಸಂಬಂಧಪಟ್ಟ ಅಧಿಕಾರಿಗಳ ವೈಫಲ್ಯವೇ ಕಾರಣ ಎಂದು ಆರೋಪಿಸಿದ ಪ್ರತಿಭಟನೆಕಾರರು ತಕ್ಷಣ ಅವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ವಿಶ್ವನಾಥ್ ಪಟ್ಟಿ, ಬಂದೇಶ್ ರಾಜ್ ಪ್ರಸಾದ್, ಶರಣಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಂಬ್ಕೊಂಡು ಇಡೀ ರಾಷ್ಟ್ರ ಮಟ್ಟದಲ್ಲಿ ನಾವು ನಿಮ್ಮ ಭರವಸೆ ಕೊಡ್ತೀವಿ. ನಮ್ಮ ನಾಯಕಿಗೆ ಯಾವ್ದು ಥರ ನೀವು ಇದುವರೆಗೆ ಆಯಿತು ಖಂಡನೆ ಮಾಡಿ ಒಬ್ಬ ಅಕ್ಯೂಸ್ಡ್ ಬಂಧನ ಮಾಡಲಿಲ್ಲ ಬಂದರೆ ನಮ್ಗೆ ಭಾಳ ದೊಡ್ಡ ಬೇಜಾಗುತ್ತೆ. ಇಲ್ಲ, ದಯವಿಟ್ಟು ಮಾಡಿಸೋದ್ ಜೊತೆಗೆ ಸರ್ ಒಂದು ನಿಮಿಷ CPI ಆಗಿರ್ತಕ್ಕಂಥ ಶಶಿಕಾಂತ್ ಮತ್ತು ಆಮೇಲೆ PS ಅಮರೇಗೌಡ ಪಾಠ ಈ ಕೂಡಲೇ ನೀವು ಅಮಾನತು ಮಾಡಬೇಕು. ಯಾಕಂದರೆ ಘಟನೆ ಆಗಿದ ತಕ್ಷಣ ನೀವೇ ಬಂದು ಹೇಳಿದ್ಮ್ಯಾಗ 6 ದಿನ ಬೇಕಾಗ್ತದಪ್ಪ ಅಂದ್ರೆ ಎಷ್ಟು ದೊಡ್ಡ ದುರ್ಗತಿ ಸರ್ ನಮ್ಗೆ. ನಿಮ್ಮಂಥ ಒಳ್ಳೆ ಅಧಿಕಾರ ಮೇಲೆ ನಾವು ಭರವಸೆ ಇಟ್ಕೊಂಡು ಕುಂತೀವಿ. ನಿಮ್ಮ ಕೈ ಕೆಳಗಿರ್ತಕ್ಕಂಥ ಅಧಿಕಾರಿಗಳು ಬೇಜವಾಬ್ದಾರನ. ನಾವು ಇಲಾಖೆಗೆ ಗೌರವ ಕೊಡಬೇಕು, ನಿಮಗೂ ಗೌರವ ಕೊಡಬೇಕು. ನಿಮ್ಮ ಕೆಳಮಟ್ಟದ ಅಧಿಕಾರಿಗಳು ಏನು ಮಾಡ್ತಾರೆ ಅನ್ನೋದು ಒಂದು ಹೊರತಾಗ ದಯವಿಟ್ಟು ಇವಾಗ ಅವ್ರು ಬಂದು 24 ತಾಸು ಅಂತ ಟೈಮ್ ತೊಗೊಂಡೋದ್ರು. ಅವ್ರು 6 ದಿನ ನೆಗ್ಲಿಜಮ್ ಮಾಡಿದ್ರು. ಇವಾಗ ನಿಮ್ಮ ಹತ್ರ ಬಂದು ನೀವೇ ನಮ್ಗೆ ಆಶ್ವಾಸನೆ ಕೊಡ್ತೀವಿ. ಒಂದು ಟೈಮ್ ಕಾಲಾವಕಾಶ ಕೊಡ್ತಾರೆ ನಿಮ್ಮ ಹೆಸರು ಮೇಲೆ. ಇಲ್ಲಾಂದ್ರೆ ನಾವು ಮುಂದಿನ ಹೆಜ್ಜೆಯಲ್ಲಿ ಶುರುವಾರ ಬಂದಿದೆ ಅಂತ ಒಂದು ಮೀಟಿಂಗ್ ಮಾಡ್ಕೊಂಡಿದ್ವಿ. ಮತ್ತು ಆ ಒಂದು ಬಂದ ಕಾರ್ಯಕ್ರಮವನ್ನು ನಮಗೂ ಶೋಭೆ ತರಲ್ಲ. ನಿಮ್ಮ ಇಲಾಖೆಗೆ ಪೂರ ಅಗೌರವ ಹೋಗತಕ್ಕಂಥ ಕೆಲಸ ಆಗಬಾರ್ದು ಅಂತ ನಾನು ನಿಮ್ಮ ಹತ್ರ ಮನವಿ ಮಾಡಕ್ಕೆ ಸಾಂಕೇತಿಕವಾಗಿರ್ತಕ್ಕಂಥ ಧರಣಿ ನಿಮ್ಮ ಇಲಾಖೆ ಅಧಿಕಾರಿಗಳು ಯಾವ ಥರ ವೈಫಲ್ಯ ಇದೆ ಅಂತ ನಾನು ನಿಮ್ಮ ಹತ್ರ ಬಂದು ತೋರಿಸ್ತಾ ಇದ್ದೀನಿ. ಇದಕ್ಕೆ ನೀವು ಏನಾದರೂ ನನಗೊಂದು ಭರವಸೆ ಕೊಟ್ಟೇ ಹೋಗ್ಬೇಕಿಲ್ಲ. ಮಾಧ್ಯಮದವರಾದ ಇಲ್ಲಿ ನಮ್ಮ ಸಮುದಾಯ ಜನ ಇದ್ದಾರೆ, ನಮ್ಮ ಸಂಘಟನೆಕಾರರಿದ್ದಾರೆ. ಇವರು ಕೂಡಲೇ ಸಸ್ಪೆಂಡ್ ಮಾಡಿ. ಶಶಿಕಾಂತ್ ಅವ್ರು ಅಲ್ಲೇ ಇದ್ರಲ್ಲ, ಅಲ್ಲೇ ಅವರೇ ತಗೊಂಡ್ರು. ಇವಾಗ ನಾನು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಲಿಕ್ಕೆ ಮುಂದಿನ ದಿನ ಇಂಥ ಘಟನೆಗಳ ಆಸ್ಪದ ಜಾಸ್ತಿ ಆಗ್ತವೆ ಸರ್. ಅದು ನಾವು ಹೇಳೋದು ಅಷ್ಟೇ. ದಯವಿಟ್ಟು ಒಂದು 2-3 ದಿನದೊಳಗೆ ನೀವು ಒಂದು ನಮಗೆ ಕೊಟ್ಟಿರ್ತಕ್ಕಂಥ ಭರವಸೆಯನ್ನು ಈಡೇರಿಸಿದೆ. ಇಲ್ಲಪ್ಪ ಅಂದರೆ ದಯವಿಟ್ಟು ಸಿರವಾರದ ತಾಲೂಕು ಬಂದಂಥ ಕಾರ್ಯಕ್ರಮ ನಾವು ಮುಂದಿನ ದಿನಗಳು ಮಾಡಬೇಕಾಗ್ತದೆ. ದಯವಿಟ್ಟು ಇದನ್ನು ನೀವು ಮನವಿ ಅಂತ ತಿಳ್ಕೊಳ್ರಿ, ಎಚ್ಚರಿಕೆ ಅಂತ ತಿಳ್ಕೊಳ್ರಿ, ಆಯಿತಾ? ನಿಮ್ಮ ಇಲಾಖೆ ಮೇಲೆ ಗೌರವ ಇಟ್ಕೊಳ್ರಿ. ನಮಗೆ ಒಂಥರ ಮುಜುಗರ ಮಾಡೋಕ್ಕೆ ಹೋಗ್ಬಾರ್ದು ಸರ್, ದಯವಿಟ್ಟು ಪ್ಲೀಸ್. ಹಾಂ, ಥ್ಯಾಂಕ್ ಯು. ಜನಪರ ಯುವ ಕವಿ ಪ್ರಶಾಂತ ದಾನಪ್ಪ ನೀಲಗಲ್ ಅವರ ಚೊಚ್ಚಲ ಕೃತಿ ಅಂಬೇಡ್ಕರ್ ಯಾರು ಅಂಬೇಡ್ಕರ್ ಹೋರಾಟದ ಹಾಡುಗಳ ಕೃತಿ ಜನಾರ್ಪಣೆ ಕಾರ್ಯಕ್ರಮ ಜುಲೈ 13ರಂದು ಸಿಂಧನೂರಿನ ಟೌನ್ ಹಾಲ್ನ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸಭಾಂಗಣದ ಆರ್ ಹುಚ್ಚಾರೆಡ್ಡಿ ವೇದಿಕೆಯಲ್ಲಿ ನಡೆಯಲಿದೆ ಎಂದು ದಲಿತ ಪರ ಹೋರಾಟಗಾರ ಅಂಬಣ್ಣ ಅರೋಲಿಕರ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬೀದ ಸಾಲು ಪ್ರಕಾಶನ ಮಸ್ಕಿ ಹಾಗೂ ಕ್ರಾಂತಿಕಾರಿ ಸಾಂಸ್ಕೃತಿಕ ವೇದಿಕೆ ಸಂಯುಕ್ತಾಶ್ರಯದಲ್ಲಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಕರ್ನಾಟಕ ಜನಪದ ಅಕಾಡೆಮಿಯು ಅಧ್ಯಕ್ಷರಾದ
ಗೊಲ್ಲಹಳ್ಳಿ ಶಿವಪ್ರಸಾದ ಕೃತಿ ಜನಾರ್ಪಣೆ ಮಾಡಲಿದ್ದಾರೆ. ಹಿರಿಯ ಹೋರಾಟಗಾರ ಎಚ್.ಎನ್. ಬಡಿಗೇರ ಅಧ್ಯಕ್ಷತೆ ವಹಿಸಲಿದ್ದು, ಕೃತಿ ಕುರಿತು TUCI ಕೇಂದ್ರ ಸಮಿತಿ ಪ್ರಧಾನ ಕಾರ್ಯದರ್ಶಿ ಆರ್. ಮಾನಸಯ್ಯ ಕೃತಿ ಕುರಿತು ಮಾತನಾಡಲಿದ್ದು, ಕೃತಿಯನ್ನು ಪ್ರಗತಿಪರ ಚಿಂತಕ ಹಾಗೂ ಉಪನ್ಯಾಸಕ ನಾರಾಯಣ ಬೆಳಗುರ್ಕಿ ಪರಿಚಯಿಸಲಿದ್ದಾರೆ. RCF ಕಲಾ ತಂಡದ ಎಂ. ಗಂಗಾಧರ್ ಪ್ರಾಸ್ತಾವಿಕ ಮಾತು ಹಾಗೂ ಅಂಬೇಡ್ಕರ್ ಕ್ರಾಂತಿ ಗೀತೆ ಪ್ರಸ್ತುತಪಡಿಸಲಿದ್ದಾರೆ. ಕೃತಿಕಾರ ಪ್ರಶಾಂತ ದಾನಪ್ಪ ಸೇರಿದಂತೆ ವಿವಿಧ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ರಾಯಚೂರು ಜಿಲ್ಲೆ ಅಂದರೆ ಹೋರಾಟದ ಯಾವುದೇ ರೀತಿಯ ಹೋರಾಟ, ಪಕ್ಷದ ಹೋರಾಟ ಇರ್ಬೋದು, ಪಕ್ಷದ ವಿರುದ್ಧದ ಹೋರಾಟ ಇರ್ಬೋದು, ಅದರಲ್ಲಿ ನಿರ್ಣಾಯಕವಾಗಿರ್ತಕ್ಕಂಥ ಒಂದು ಸಾಮಾಜಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ವಿಶೇಷ ಗುಣಗಳನ್ನು ನಾವು ನೋಡ್ತಾ ಇದ್ದೀವಿ. ಪತ್ರಿಕೋದ್ಯಮ ಸೇರಿದಂತೆ ರಾಜಕಾರಣಿಗಳನ್ನು ಇಚ್ಛಿಸ್ತಕ್ಕಂಥ ಅಥವಾ ಅವರ ಮನವೊಲಿಸ್ತಕ್ಕಂಥ ಗಮನ ಸೆಳೀತಕ್ಕಂಥ ಅಥವಾ ಜನಪರವಾಗಿರ್ತಕ್ಕಂಥ ಕಾಳಜಿಯನ್ನು ಮೈಗೂಡಿಸಲಿಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಸಲಹೆಗಳನ್ನು ನೀಡ್ತಕ್ಕಂಥ ಇದೆಲ್ಲ ನಿಜಕ್ಕೂ ನೂರಾರು ಹೋರಾಟಗಾರರಿಗೆ, ನೂರಾರು ಕವಿಗಳಿಗೆ, ನೂರಾರು ಜನಪದ ಚಿಂತಕರಿಗೆ ಆಶ್ರಯ ನೀಡಿದಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ ಹೋರಾಟ ಅಂದ್ರೇನೆ ಅದು ಕೇವಲ ಧಿಕ್ಕಾರ ಕೂಗಲಲ್ಲ, ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಜನರನ್ನ ಬಡಿದೆಬ್ಬಿಸ್ತಕ್ಕಂಥ ಸರ್ಕಾರವನ್ನ ನಮ್ಮ ಸಮಸ್ಯೆಗಳಿಗೆ ಹೋಗೊಡ್ತಕ್ಕಂಥ ನೆಲೆಯನ್ನ ಭದ್ರಗೊಳಿಸಿಕೊಳ್ಳೋದ್ರಲ್ಲಿ ರಾಯಚೂರು ಜಿಲ್ಲೆ ಬಹಳಷ್ಟು ಒಂದು ಕಳೆದ 45 ವರ್ಷಗಳಿಂದ ಅತ್ಯಂತ ಐತಿಹಾಸಿಕ ಪಾತ್ರ ನಿರ್ವಹಿಸಿದೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದೆ. ಈ ನೆಲೆಯಲ್ಲಿ ಅದು ದಲಿತ ಚಳವಳಿ ಇರಲಿ, ಎಡಪಂಥಿ ಚಳವಳಿ ಇರಲಿ, ಅಥವಾ ಕಾರ್ಮಿಕ ವರ್ಗದ ಚಳವಳಿ ಇರಲಿ, ಆ ಎಲ್ಲ ಚಳವಳಿಗೆ ಅಡಿಪಾಯ ಸಾಂಸ್ಕೃತಿಕವಾಗಿರ್ತಕ್ಕಂಥ ಬಂಡಾಯದ ಸಾಹಿತ್ಯ ಅಂತ ಮತ್ತೊಂದು ಹೇಳಬೇಕಾಗ್ತದೆ. ಯಾಕಂದ್ರೆ ಯಾವುದೇ ಚಳವಳಿ ಸಾಂಸ್ಕೃತಿಕವಾಗಿರ್ತಕ್ಕಂಥ ಹಿನ್ನೆಲೆ ಇರಲಾರ್ದರೆ ಸಕ್ಸಸ್ ಆಗಿರ್ತಕ್ಕಂಥ ಒಂದು ಅಪರೂಪದ ಘಟನೆಗಳನ್ನು ನಾವು ವಿಶ್ಲೇಷಣೆ ಮಾಡ್ತಾರೆ. ಯಾವುದೇ ಚಳವಳಿ, ಅದಕ್ಕೆ ಒಬ್ಬ ಆಂಧ್ರದ ಮಹಾನ್ ಕ್ರಾಂತಿಕಾರಿ ಕವಿ ಹೇಳ್ತಾರೆ, ಆರು ನಮಗೆ ಆಕ್ಸಿಜನ್ ಹೋರಾಟವೇ ತೆರಬಣ್ಣರಾದಂಥ ದಿಗಂಬರ ಕವಿ. ಅವ್ರು ಬರೆದಿರ್ತಕ್ಕಂಥ ಹಾಡುಗಳು ಸರ್ಕಾರ ಮತ್ತು ಪೊಲೀಸರನ್ನ ನಿದ್ದೆಗೆಡಿಸ್ತದೆ. ಒಬ್ಬ ಸಾಮಾನ್ಯ ಹಲವಾರು ಹಾಡುಗಳು ಬರೆದಿದೆ, ಆದರೆ ಒಂದು ಕಡೆ ಸಂಗ್ರಹ ಮಾಡಿ ಜನರಿಗೆ ಬಿತ್ತರಿಸ್ತಕ್ಕಂಥ ಒಂದು ಜನರಿಗೆ ದಿನನಿತ್ಯ ಕೈಗೆಟ್ಟಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಒಂದು ಬೀದಿ ಸಾಲು ಅನ್ನೋ ಪ್ರಕಾಶನ ಮತ್ತು ಕ್ರಾಂತಿಕಾರಿ ಸಾಂಸ್ಕೃತಿಕ ವೇದಿಕೆಯ ಸಹಯೋಗದಲ್ಲಿ ನಾಳೆ ಅಂದರೆ 13ಕ್ಕೆ ಸಿಂಧನೂರಲ್ಲಿ ಟೌನ್ ಹಾಲ್ನಲ್ಲಿ ಬಿ ಕೃಷ್ಣಪ್ಪ ಸಭಾಂಗಣ ಮತ್ತು ಹುಚ್ಚರೆಡ್ಡಿ ವೇದಿಕೆ, ಹುಚ್ಚರೆಡ್ಡಿ ತಮಗೆಲ್ಲರಿಗೆ ತಿರುಗಿತು, ಹುಚ್ಚರೆಡ್ಡಿ ಅಲ್ಲಿಗೆ ಹೊಡೆದ್ರೆ ಇಡೀ ವ್ಯವಸ್ಥೆಗೆ ದಂಡು ಉಳಿದು ಅಂತ ಒಂದು ಅಲಿಗೆಯನ್ನು ಅದು ಜನಪರ ಶೈಲಿ, ಸಾಂಸ್ಕೃತಿಕ ಹಿನ್ನೆಲೆ, ಅವರ ವೇದಿಕೆಯಲ್ಲಿ ಪ್ರಥಮ ಬಾರಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಪ್ರಶಾಂತ್ ಬಗ್ಗೆ ಒಂದು 2 ಸೆಕೆಂಡ್ಗೆ ತಮಗೆಲ್ಲರಿಗೆ ಇನ್ವಿಟೇಷನ್ ಕೊಟ್ಟಿರೋದ್ರಿಂದ ನಾನು ಹೆಚ್ಚಿಗೆ ಅಂತಕ್ಕಂಥ ಅಗತ್ಯ ಇಲ್ಲ, ಯಾಕಂದ್ರೆ ತಾವೆಲ್ಲರೂ ಹೋರಾಟಗಾರರು ನಾನು ಭಾವಿಸ್ತೀನಿ. ಯೂನಿವರ್ಸಿಟಿಯಲ್ಲಿ ಓದ ಕಾಲಕ್ಕೆ ಅವರಿಗೆ ಇಡೀ ವಿದ್ಯಾರ್ಥಿಗಳು ಇವತ್ತು ಬರ್ತ್ಡೇ ಇದೆ, ಸ್ವಾತಂತ್ರ್ಯ ಇದೆ, ಇಡೀ ದೇಶದ ಬರ್ತ್ಡೇ ಇದು, ಅದಕ್ಕೋಸ್ಕರ ಈ ಸ್ವತಂತ್ರ ದಿನಾಚರಣೆಯನ್ನ ನಾವೆಲ್ಲ ಸಂಭ್ರಮದಿಂದ ಆಚರಿಸೋಣ ಅಂತೇಳಿ ಕಾರ್ಯಕ್ರಮ ಶಿವಮೊಗ್ಗ ಮತ್ತು ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಹೋದ ಕಾರ್ಯಕ್ರಮ, ಮಂಗಳೂರು ಯೂನಿವರ್ಸಿಟಿ. ಬಟ್ ತಂದೆ ಆಗಿರ್ತಕ್ಕಂಥ ಒಂದು ಹಾಡು ಬರ್ತದೆ, ಸಿಕ್ಕಿಲ್ಲಪ್ಪ ನಮಗಿನ್ನೂ ನಿಜವಾದ ಸ್ವಾತಂತ್ರ್ಯ, ಬಣ್ಣ ಬಣ್ಣದಾಗ ಭಾರತದ ಬಾವುಟ, ಅಧಿಕಾರ ಹಸ್ತಾಂತರದ ಮಧ್ಯರಾತ್ರಿ ಸ್ವಾತಂತ್ರ್ಯ, ಸಿಕ್ಕಿಲ್ಲಪ್ಪ ನಮಗಿನ್ನೂ 47ರ ಸ್ವಾತಂತ್ರ್ಯ. ಅವ್ರು ಬರೆದಿರ್ತಕ್ಕಂಥ ಪ್ರತಿಯೊಂದು ಹಾಡನ್ನ ಒಂದು ನುಡಿಯನ್ನು ನೋಡಿದ್ರೆ ಇಡೀ ಭಾರತದ ಒಟ್ಟಾರೆ ಅಧಿಕಾರ ಹಸ್ತಾಂತರದ ಮತ್ತೆ ಬಡಬಗ್ಗರ ಸ್ಲಮ್ಗಳ, ಗರ್ಭಗಾರ್ತಕ್ಕಂಥ ಸ್ಲಮ್ಗಳ ಇಡೀ ವ್ಯವಸ್ಥೆಯನ್ನ ಸಾಧನಪಡಿಸ್ತಕ್ಕಂಥ. ನಾನು ಹೇಳ್ತಾ ಇದ್ದೀನಿ, ದಾನಪ್ಪನ ಮಗಾಯಿಯ ಸಾಹಿತ್ಯ ಬಂದಿದ್ದು ದಲಿತ ಚಳವಳಿಯನ್ನು ಹತ್ತಿರದಿಂದ ನೋಡಿದ್ರಿಂದ ಅವರ ತಾಯಿ ಅಂಗನವಾಡಿ ಶಿಕ್ಷಕಿಯಾಗಿ, ಅವರಪ್ಪ ಕ್ರಾಂತಿಕಾರಿ ಕಲಾವಿದರಾಗಿ ಇದುವರೆಗೂ ಪ್ರಾಮಾಣಿಕವಾಗಿ ಸರಳ ಜೀವನವನ್ನು ನಡೆಸ್ತಕ್ಕಂಥ ಈ ಎಲ್ಲ ಹಿನ್ನೆಲೆಗಳು ಪೋಸ್ಟಿ ಪ್ರಶಾಂತನ ಬಡಿದೆಬ್ಬಿಸಿದರು.
ಬರಲ್ಲ.